ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಇದು ಎಷ್ಟೊಂದು ದಿನದಿಂದ ನಾನು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಸಾರಿ, ಎಲ್ಲರಿಗೂ ಒಂದು ಸ್ವಲ್ಪ ಡಿಸಪಾಯಿಂಟ್ ಅಂದ್ಕೊತೀನಿ. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ, ಯಾಕೆ ಮೇಡಮ್ ಬ್ಲಾಗ್ ಮಾಡ್ತಾಯಿಲ್ಲ, ನೀವೇನೋ ವೀಡಿಯೋಸ್ ಹಾಕ್ತಾಯಿಲ್ಲ ಅಂತ. ನಾನು ಬೇರೆ ಕೆಲಸದಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿದ್ದೆ. ಆಮೇಲೆ ಇವಾಗ ನನ್ನ ಮಗದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ವರ್ಕ್ ಎಲ್ಲ ತುಂಬ ಇತ್ತು ಕ್ಲಾಸಸ್ ಬಗ್ಗೆ. ಅದೇ ಕೆಲಸದಲ್ಲೇ ನನ್ನ ಮಗಳಿಗೆ ಒಂದು ಅವಾರ್ಡ್ ಫಂಕ್ಷನ್ ಅಂತ ಒಂದು ನಾಟ್ಯ ಶಿರೋಮಣಿ ಅಂತ ಒಂದು ಬಿರುದು ಸಿಗಬೇಕಾಗಿತ್ತು. ಅದಕ್ಕಂತ ಹೇಳಿಬಿಟ್ಟು ನಾನು ಆಟೋಮೆಟಿಕ್ ಒಂದು ಸ್ವಲ್ಪ ರಿಸರ್ವೇಷನ್ಸ್ ಎಲ್ಲ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಮಗ ಸೇರಿಬಿಟ್ಟು, ಯಾಕಂದರೆ ಮಗಳದಲ್ವಾ ತಂದೆಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಹಾಗಾಗಿ ನಾವು ಬೆಂಗಳೂರಿಗೆ ಹೋದ್ವಿ. ಆ ಬೆಂಗಳೂರಿದ್ರೂ ಯಲಹಂಕ ಹತ್ರ ಇತ್ತು ಅದು ಫಂಕ್ಷನ್ ನಡೆಯೋದು. ಹಾಗಾಗಿ ನಾವು ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಸ್ವಲ್ಪ ಒಳಗೆ ರೆಡಿ ಎಲ್ಲ ಮಾಡಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ನಮ್ಮ ಮಗಳು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಅಂದರೆ ಎಲ್ಲ ದೃಷ್ಟಿ ಸಾಗುತ್ತದೆ. ಆಮೇಲೆ ನಾವು ಕ್ಯಾಬ್ ಮಾಡಿಕೊಂಡು ಅಲ್ಲಿ ಫಂಕ್ಷನ್ ನಡೀತದಲ್ಲ ಅಲ್ಲಿ ಫಂಕ್ಷನ್ಗೆ ಹೋದ್ವಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇದು ಫ್ಯೂಸನ್ ಡ್ಯಾನ್ಸ್ ಅಂತಂದು ಹೇಳಿಬಿಟ್ಟು ಒಂದು ಡ್ಯಾನ್ಸ್ ಸ್ಟುಡಿಯೋ. ಅವರು ನನ್ನ ಮಗಳನ್ನ ಕರೆದ್ಬಿಟ್ಟು ನಾಟ್ಯ ಶಿರೋಮಣಿ ಅಂತ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅವರೇ ಲಂಚು ಸ್ನ್ಯಾಕ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಅವಳು ಆಮೇಲೆ ತುಂಬ ಚೆನ್ನಾಗೂ ಡ್ಯಾನ್ಸ್ ಮಾಡಿದ್ಲು. ಆ ಥರ ಎಲ್ಲ ಡ್ಯಾನ್ಸ್ ಮಾಡಾದ್ಮೇಲೆ ಇನ್ನೊಂದು ಏನಂದರೆ ನಮ್ಮದು ಇಂಡಿಯನ್ ಕಲ್ಚರ್ ಇದು. ಯಾವಾಗಲೂ ಕ್ಲಾಸಿಕಲ್ಲು, ಆಮೇಲೆ ಕಥಕ್ಕು, ಈ ಥರ ಎಲ್ಲ ನಾವು ಭರತನಾಟ್ಯ, ಮೋಹಿನಿ ಯಂಗ್ನಾಟ, ಆಮೇಲೆ ಈ ಥರ ಎಲ್ಲ ಏನಂದರೆ ಫಂಕ್ಷನ್ಸ್ಗಳು ಕೊಡೋದ್ರಲ್ಲಿದ್ದ, ಆಮೇಲೆ ನಾವು ನನ್ನ ಮಕ್ಕಳಿಗೆ ಈಗಿನ ಕಲ್ಚರ್ ಬಗ್ಗೆ ಹೇಳ್ಕೊಡೋದ್ರಲ್ಲಿದ್ದ ತುಂಬ ಚೆನ್ನಾಗಾಗುತ್ತೆ. ಯಾಕಂತಂದರೆ ಮಕ್ಕಳಿಗೆ ನಮ್ಮ ಕಲ್ಚರಲ್ಲಿ ಇಷ್ಟೊಂದೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಆ್ಯಂಡ್ ಅದರಲ್ಲೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ನೋದಿರುತ್ತೆ. ನಾವು ದೊಡ್ಡವರಾಗಿ ಮಕ್ಕಳನ್ನ ಯಾವ ಥರ ಬೆಳೆಸ್ತೀವಿ ಅನ್ನೋದ್ರ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಎನಿ ಡೌಟ್ಸ್ ಇದ್ದರೂ ಪ್ಲೀಸ್ ಯಾರು ಬೇಕಾದರೂ DM ಮಾಡ್ಬೋದು. ಯಾಕಂತಂದರೆ ಎಲ್ಲರಿಗೂ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದೊಂದು ಇರುತ್ತೆ. ಬಟ್ ಯಾರ ಹತ್ರ ಕಲಿಸ್ಬೇಕು, ಯಾರು ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋದೊಂದು ಡೌಟ್ ಇರುತ್ತೆ. ಹಾಗಾಗಿ ನನ್ನ ಮಗಳು ಅಂಜಲಿ ಭರತನಾಟ್ಯ ಅಂತ ಹೇಳಿಬಿಟ್ಟು ಆ ಹಾಸ್ಪಿಟಲ್ ಇದೆ, ಅದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವಳು ತುಂಬ ಚೆನ್ನಾಗೂ ಕಲ್ತಿದ್ದಾಳೆ. ಆಮೇಲೆ ಹೇಳ್ಕೊಡೋದ್ರಿಂದ ಅಷ್ಟೇ ಅಲ್ಲ, ಅವರು ಏನು ಹೇಳ್ಕೊಟ್ಟಿರ್ತಾರೆ ನೋಡಿ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಮಕ್ಕಳು. ಆಮೇಲೆ ನಾವು ತಂದೆ ತಾಯಿ ಯಾವಾಗಲೂ ಸಪೋರ್ಟ್ ಆಗಿರಬೇಕು ಮಕ್ಕಳಿಗೆ. ನನ್ನ ಮಗಳಿಗಂತೂ ನನ್ನ ಹಸ್ಬೆಂಡು, ನಾನು ಆ್ಯಂಡ್ ಅವ್ರ ತಮ್ಮ ಎಷ್ಟು